ಗೃಹ ಖಾತೆ ಸಿಕ್ಕ ಮೇಲೆ ಎಐಸಿಸಿ ಪುತ್ರನ ವರ್ಚಸ್ಸೇ ಬದಲಾಯಿತು. ಐಟಿ-ಬಿಟಿ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವ. ಗೃಹ ಖಾತೆ ಸಿಕ್ಕ ಮೇಲೆ ಎಐಸಿಸಿ ಪುತ್ರನ ವರ್ಚಸ್ಸೇ ಚೇಂಜ್. ಐಟಿ-ಬಿಟಿ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವ. ಗೃಹ ಸಚಿವರಾದ ಮೇಲೆ ಪ್ರಿಯಾಂಕ್ ಖರ್ಗೆ ಕದರೋ ಕದರ್. ಹಿಂದೆ ಮುಂದೆ ಜನ, ಡೀಸೆಂಟ್ ಡ್ರೆಸ್, ಮತ್ತಷ್ಟು ಘರ್ಜನೆ ಮಾತುಗಳು. ಬಾಬಾ ಆಡುವ ಮಾತಲ್ಲಿ ಉಡುವ ಬಟ್ಟೆ ಕೂಡ ಚೇಂಜ್. ಸೂಟು ಬೂಟು ಏನ್ರಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಲುಕ್ಕು ಫುಲ್ ಚೇಂಜ್ ಆಗಿದೆ. ಆಗಾಗ ಆರ್ಎಸ್ಎಸ್ ವಿರುದ್ಧ ಗರಂ ಆಗುತ್ತಿದ್ದ ಪ್ರಿಯಾಂಕ್ ಖರ್ಗೆ ಇದೀಗ ಗೃಹ ಸಚಿವ ಆದ್ಮೇಲಂತೂ ಆರ್ಎಸ್ಎಸ್ಗೆ ಅನುದಿನವೂ ಡಿಚ್ಚಿ. ಗೃಹ ಖಾತೆ ಸಿಕ್ಕ ಮೇಲೆ ಎಐಸಿಸಿ ಪುತ್ರನ ವರ್ಚಸ್ಸೇ ಬದಲಾಗಿದೆ. ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಅವರ ಓಡಾಟ, ಐಟಿ-ಬಿಟಿ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವ ಆದ್ಮೇಲೆ ಪ್ರಿಯಾಂಕ್ ಖರ್ಗೆಯ ವರ್ಚಸ್ಸು ಎಲ್ಲೆಡೆ ಕೂಡ ಉಡುವಂಥ ಬಟ್ಟೆ ಆಗಿರ್ಬೋದು, ಹಿಂದೆ ಮುಂದೆ ಓಡಾಡೋ ಜನ ಇರ್ಬೋದು. ನೋಡಿ, ಪ್ರಿಯಾಂಕ್ ಖರ್ಗೆ ಲುಕ್ ನೋಡ್ತಾ ಇದ್ದೀವಿ ನಾವು. ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಐಟಿ-ಬಿಟಿ ಸಚಿವರಾಗಿದ್ದಾಗ ಅವರಿರುವಂಥ ಸಿಂಪ್ಲಿಸಿಟಿ, ಅವರು ಉಡುವಂಥ ಉಡುಗೆ ತೊಡುಗೆಗಳಾಗಿರ್ಬೋದು ಗಮನಿಸಿದ್ವಿ ನಾವು. ನೋಡಿ, ಒಂದು ಕಾಂಗ್ರೆಸ್ನಲ್ಲೇ ಈಗ ಏನು ಡಿ.ಕೆ. ಶಿವಕುಮಾರ್ ಈಗ 3 ವರ್ಷ ಕಳೆದ ನಂತರ ಈಗ ಹೊಸ ಸಂಪುಟ ಆಗಿರ್ಬೋದು, ಸಂಪುಟದಲ್ಲೂ ಕೂಡ ಹೊಸಬರ ಆಯ್ಕೆ, ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ವರ್ಚಸ್ಸು ಕೂಡ ಇಲ್ಲಿ ಬದಲಾವಣೆಗಳು ಹೆಚ್ಚಾಗ್ತಾ ಇದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಿಎಂ ವಿಜಯ್ ಮಾದರಿ. ಈ ಹಿಂದೆ ಐಟಿ-ಬಿಟಿ ಸಚಿವರಾಗಿದ್ದಾಗ ಉಡುಗೆಯೇ ಬೇರೆ ಇತ್ತು. ಆದರೆ ಗೃಹ ಸಚಿವರಾದ ಮೇಲೆ ಪಿಕೆ ಸ್ಟೈಲ್ ಸಂಪೂರ್ಣ ಚೇಂಜ್ ಆಗಿದೆ. ಹೋದಲ್ಲಿ ಬಂದಲ್ಲಿ ಸೂಟು ಬೂಟಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಪಿಕೆ ಜಂಜಿಯನ್ನ ಸೆಳೆಯಲು ಈ ರೀತಿ ಬದಲಾದ್ರ ಪ್ರಿಯಾಂಕ್. ಮುಂದಿನ ರಾಜಕಾರಣ ಬದಲಾವಣೆ ಸೂಚನೆ ಕೊಟ್ರ ಪ್ರಿಯಾಂಕ್. ಭವಿಷ್ಯದಲ್ಲಿ ಶಿಸ್ತು, ಯುವ ಪೀಳಿಗೆಗೆ ಆದ್ಯತೆ ಎಂದ್ರ ಕೈ ನಾಯಕ. ಗೃಹ ಖಾತೆ ಬಳಿಕ ಏಕಾಏಕಿ ಪ್ರಿಯಾಂಕ್ ಬದಲಾವಣೆ ಯಾಕೆ? ಬದಲಾವಣೆ ಜಗದ ನಿಯಮ, ಒಪ್ಕೊಳ್ಳೋಣ. ಈಗ ರಾಜಕೀಯವಾಗಿ ಒಬ್ಬ ವ್ಯಕ್ತಿ ದಿಢೀರಂತ ಬದಲಾಗ್ಬಿಟ್ರೆ ಯಾಕಪ್ಪ ಅನ್ನುವಂಥ ಪ್ರಶ್ನೆಗಳೇ ಹೆಚ್ಚಾಗುತ್ತೆ. ಈಗ ದಳಪತಿ ವಿಜಯ್ ರಾಜಕೀಯ ವರ್ಚಸ್ಸಾಗಿರ್ಬೋದು, ಅವ್ರ ರಾಜಕೀಯ ಈಗ ನಡ್ಕೊಂಡು ಹೋಗ್ತಾ ಇರುವಂಥ ರೀತಿ ಆಗಿರ್ಬೋದು, ಜಂಜಿಗಳನ್ನು ಸೆಳೆಯುವಂಥದ್ದು, ಯೂತ್ಸ್ಗಳನ್ನು ಸೆಳೆಯೋದಕ್ಕೆ ಮಾಡ್ತಾ ಇರುವಂಥ ಈಗಿನ ರಾಜಕಾರಣಿಗಳ ಟಾರ್ಗೆಟೇ ಯೂತ್ಸ್ ಅಂತ ಹೇಳ್ಬೋದು. ಏನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಏನು ಹೇಳ್ತೀವಲ್ಲ, ಆ ರೀತಿಯಾಗಿ ಈಗಿನ ರಾಜಕಾರಣ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು ಯೂತ್ಸ್ಗಳ ಮೇಲೆ, ಯುವ ಪೀಳಿಗೆಯ ಮೇಲೆ. ಸೊ ಹೀಗಾಗಿ ಅವುಗಳ ಮೇಲೆ, ಜಂಜಿ ಮೇಲೆ ಕಾನ್ಸಂಟ್ರೇಟ್ ಹೆಚ್ಚಾಗಿದೆ ಮುಂದಿನ ವೋಟಿಂಗ್ಗಳಿಗಾಗಿ.